ಇನ್ನು ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕುರಿತು ಅಲ್ಲಂಪ್ರಭು ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡಂತ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನೆಯಲ್ಲಿ ಲಾಠಿ ಏಟು ತಿಂದಂತ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕು. ಮೋದಿ ಸರ್ಕಾರ ಸುಳ್ಳಿನ ಸರ್ಕಾರ, ಜನರಿಗೆ ಮೋಸ ಮಾಡ್ತಿದೆ. ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಮೊದಲಿನಂತೆ ರಾಜ್ಯಗಳಿಗೆ ಸಿಇಟಿ ನಡೆಸುವ ಅಧಿಕಾರ ನೀಡಬೇಕು. ವಿದ್ಯಾರ್ಥಿಗಳ ಮೇಲೆ ಲಾಠಿಚಾರ್ಜ್ ನಡೆದ ಬಳಿಕವೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮೋದಿಯವರು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂಥ ಭರವಸೆಗಳನ್ನು ಇನ್ನೂ ಕೂಡ ಈಡೇರಿಸಿಲ್ಲ. ಯುವಕರಿಗೆ ಉದ್ಯೋಗ ನೀಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಧಾನ್ ಅವರು ರಾಜೀನಾಮೆ ಕೊನೆಗೂ ಕೂಡ ಸಾವಿರಾರು ಜನರಿಗೆ ಲಾಠಿ ಏಟು ತಿಂದು ಆಸ್ಪತ್ರೆಯಲ್ಲಿದ್ದು, ಸುಮಾರು ನೀಟ್ ಎಕ್ಸಾಮ್ನಲ್ಲಿ 12 ಜನ ಆತ್ಮಹತ್ಯೆ ಮಾಡಿಕೊಂಡು, ಮೊನ್ನೆ ಕೂಡ 2 ಜನ ಬಂದ್ರೆ ಈ ಲಾಠಿ ಏಟಿನಿಂದ ಮರಣವನ್ನಪ್ಪಿದ್ದು. ಇವೆಲ್ಲ ಘಟನೆ ಆದಾಗ ಇವತ್ತು ಅವರು ತಡವಾಗಿ ಆದರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ತಡವಾಗಿ ಆದರೂ ಕೂಡ ಮೊನ್ನೆ ಮೋದಿಯವರು ಕಣ್ಣು ತೆರೆದು ಇದನ್ನು 3 ತಿಂಗಳವರೆಗೆ ನಾನು ಕಂಪ್ಲೀಟ್ ತನಿಖೆ ಮಾಡಿ ಅವ್ರ ಮೇಲೆ ಏನಪ್ಪ ಅಂದ್ರೆ ಶಿಕ್ಷೆ ಕ್ರಮಕ್ಕೆ ಹೋಗ್ತೀನಿ, 10 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕ್ತೀನಿ ಮತ್ತು ಅವರಿಗೆ ಜೈಲು ಶಿಕ್ಷೆ ಕೊಡ್ತೀನಿ ಅಂತಕ್ಕಂಥದ್ದು ಮಾತನ್ನ ಇವತ್ತಂದು ಅಂದರೆ ಅವರು ಸ್ವತಃ ಅವರೇ ಒಪ್ಕೊಂಡಂಗೆ ಆಯ್ತು. ಸರ್ಕಾರ ಇವತ್ತು ನೀಟ್ ನಾವು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ಒಪ್ಕೊಂಡಂಗೆ ಆಯ್ತು. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥವ್ರು ಈ ಆಯಾ ರಾಜ್ಯದವರು, ಅಲ್ಲಿಂದ ಹೇರ್ತಕ್ಕಂಥದ್ದು ಮೋದಿಯವರ ನೀಟ್ ಪದ್ಧತಿಯಿಂದ. ಈ ಮೊದಲು ಕೂಡ CET 2 ಮೆಡಿಕಲ್ ನಡೆಸಿದ್ರು, ಇಂಜಿನಿಯರಿಂಗ್ ನಡೆಸಿದ್ರು. 2 CET ಚೆನ್ನಾಗಿ ಇರ್ತಿತ್ತು. ಈ ಭಾಗದವರೆಗೆ CETಯಲ್ಲಿ ಮೆಡಿಕಲ್ ಸೀಟ್ ಸಿಗ್ತಿತ್ತು, ಇಂಜಿನಿಯರಿಂಗ್ ಸೀಟ್ ಸಿಗ್ತಿತ್ತು, ಆರಾಮಾಗಿ ನಡೀತಾ ಇತ್ತು. ಇದನ್ನು ಉದ್ದೇಶಪೂರ್ವಕವಾಗಿ ಇವರು ಕೇಂದ್ರದಿಂದ ನೀಟ್ ನಡೆಸ್ತಕ್ಕಂಥದ್ದು, CET ನಡೆಸ್ತಕ್ಕಂಥದ್ದು ರಾಜ್ಯದಿಂದ. ಒಂದೇ ಒಂದು ಉದಾಹರಣೆ ನನ್ನ ಹೇಳಬೇಕಾದ್ರೆ, ಬಿಹಾರ್ನಲ್ಲಿ ಒಂದೇ ಮನೆಯಲ್ಲಿ 6 ಜನ ರ್ಯಾಂಕ್ ಸ್ಟೂಡೆಂಟ್, 6 ಜನ ಹೇಗೆ ಸಾಧ್ಯ ಅದು? ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನೀಟ್ನಲ್ಲಿ ಪರಿಣಿತರಾಗಿ ಅವರು ಏನು ಬಂದ್ರೆ ಈ ಕಲಬುರಗಿ ಬಂದು ನೀಟ್ನಲ್ಲಿ ಸೀಟ್ ತಗೊಂಡು ಮೆಡಿಕಲ್ ಸೀಟ್ ಓದಿ ಹೋಗ್ಬೋದು. ನಮ್ಮ ಭಾಗದವ್ರು ಯಾರು ಮೆಡಿಕಲ್ ಸೀಟ್ ಸಿಗ್ತಿಲ್ಲ, ನಮ್ಗೆ ಅನ್ಯಾಯ ಆಗ್ತಿದೆ. ಅದಕ್ಕಾಗಿ ನಾನು ಏನಾದರೂ ಮೋದಿಯವರ ಬಳಿ ಇನ್ನೂ ಸಹಾಯ ಮಾಡಬೇಕು, ಮಕ್ಕಳಿಗೆ ಅನ್ಯಾಯ ಆಗಬಾರ್ದಂದ್ರೆ ಆ ಕ್ಷೇತ್ರದ ರಾಜ್ಯಗಳಿಗೆ ಸೀಟ್ ಮತ್ತು CET ಮತ್ತು ಇದರ ಮಾದರಿಯಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಭಾಳ ಸೂಕ್ತ. ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಅವರು ರಾಜೀನಾಮೆಯಿಂದ ಅವ್ರ ಕೊನೆಗೂ ಕೂಡ ಏನಪ್ಪ ಅಂದ್ರೆ ತಡವಾಗಿ ಆದರೂ ಕೂಡ ಒಪ್ಪಿಕೊಂಡು ಇದನ್ನು ಸಂಪೂರ್ಣ ತನಿಖೆ ಮಾಡಿ ಇದಕ್ಕೊಂದು ಏನಾದರೂ ಒಂದು ಒಳ್ಳೆಯ ಮಾರ್ಗ ತೋರಿಸ್ತಕ್ಕಂಥ ಕೆಲಸ ಆಗ್ಬೇಕಂತ ಹೇಳಿ ನಮ್ಮ ಮೋದಿಯವರಿಗೆ ಒತ್ತಾಯ ಮಾಡಿದ್ವಿ. ಈಗ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಏನ್ರಿ? ರಾಜೀನಾಮೆ ಕೊಟ್ಟರು. ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು, ಬೇರೆ ಸಾರ್ವಜನಿಕರು ಆತ್ಮಹತ್ಯೆ ಮಾಡಿಕೊಂಡು 12 ಜನ ಮತ್ತು ಇದ್ರ ಲಾಠಿ ಏಟು ತಿಂದಿರ್ತಕ್ಕಂಥವ್ರು ಕೂಡ ಪರಿಹಾರ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಅವರ ಹಕ್ಕು, ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಕೇಳಿದ್ದಾರೆ ವಿನ ಅವ್ರ ಉದ್ದೇಶ ಏನೂ ಬೇರೆ ಇಲ್ಲ. ತಮಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸಿ. ಈಗ ಸುಮಾರು 3 ತಿಂಗಳಂತ ಪ್ರೊಸೆಸ್ ಡಿಲೇ ಆಯಿತು. ಯಾರು ಜವಾಬ್ದಾರರು ಮಕ್ಕಳ ಭವಿಷ್ಯಕ್ಕೆ? ಅವರು ನೀವು ನೀಟ್ ಪ್ರಾಬ್ಲಮ್ ಆದರೆ ಮತ್ತೊಮ್ಮೆ ಎಕ್ಸಾಮ್ ತೆಗೆದುಕೊಳ್ತಕ್ಕಂಥದ್ದು, ಮತ್ತೊಮ್ಮೆ ಇರ್ತಕ್ಕಂಥದ್ದು ಇವ್ರಿಗೇನಿದೆ? ಇದು ಬಹಳ ಅನ್ಯಾಯ ಕೆಲಸ. ಅವ್ರು ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ನಾವು ಒತ್ತಾಯ ಮಾಡಿದ್ವಿ. ದೇಶದ ಜನ ಎಲ್ಲ ಇಷ್ಟೊಂದು ಚೀಮಾರಿ ಹಾಕಿದ್ರು, ಇಷ್ಟು ದಿನ ಬೇಕಾಗಿತ್ತು ರಾಜೀನಾಮೆ ಕೂಡ. ಇದು ತಪ್ಪಿದೆ. ಇವತ್ತು ಕೊನೆಗೂ ಕೂಡ ತಮಗೆ ನಾಚಿಕೆ ಬಂದು ಕೊಟ್ಟಿದ್ದಾರೆ ರಾಜೀನಾಮೆ. ಇದು ಆಗೋದಿಲ್ಲ. ಇಷ್ಟೊಂದು ಜನ ಎಲ್ಲಾ ರಾಜ್ಯದಲ್ಲಿ ಕೂಡ ಏನಪ್ಪಾ ಅಂದ್ರೆ ಕಾರ್ಯತತ್ವ ಎಲ್ಲಾ ರಾಜ್ಯ ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತರು. ಇವರು ಮೊದಲೇ ವಿದ್ಯಾರ್ಥಿಗಳಿಗೂ ಬಹಳ ಮೋಸ. ಮೊದಲನೇ ಸಲ ಫಸ್ಟ್ ಪ್ರಧಾನಮಂತ್ರಿ ಆದಾಗ ನಾನು ನೇರವಾಗಿ ವರ್ಷಕ್ಕೆ ಇಷ್ಟು ಕೋಟಿ ನೌಕರಿ ಏನಪ್ಪ ಅಂದ್ರೆ ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹೇಳಿದ್ವಿ. ಎಲ್ಲಿಯಾದ್ರೂ ತಗೊಂಡ್ರ? ಎಲ್ಲಿ ನೌಕರಿ? 10 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ಮ್ಯಾಂಡೇಟ್ನಲ್ಲಿ ಹಾಕಿ ಚುನಾಯಿತರಾದವರು ಎಲ್ಲಿ ಕೊಡ್ಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ದೇವರಾಜ ಅರಸರು ಸ್ಟೈಪೆಂಡ್ರಿ ಕೊಟ್ಟು ಅವರನ್ನ ಪರ್ಮನೆಂಟ್ ಮಾಡಿದ್ದು ಕೂಡ ಇತಿಹಾಸ ಇದೆ. ಇವತ್ತು ಕೂಡ ಪಂಚ ಗ್ಯಾರಂಟಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ರಾಜ್ಯದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಮೊದಲನೇ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ. ಇವ್ರು ಎಂದಾದ್ರೂ ವಿದ್ಯಾರ್ಥಿಗಳ ಬಗ್ಗೆ ಇಂಥ ಕಾರ್ಯಕ್ರಮ ತೆಗೆದುಕೊಂಡಿದ್ದಾರೆ? ವಿದ್ಯಾರ್ಥಿಗಳು ಕೂಡ ಮೋದಿ ಮೋದಿ ಅಂತಿದ್ರು. ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಇವತ್ತು ಜನರಿಗೆ ಗೊತ್ತಾಗಿದೆ ಮೋದಿ ನಾಟಕ ಬಯಲಾಯ್ತು, ಮೋದಿ ಡ್ರಾಮಾ ಏನಂಬುದು ಗೊತ್ತಾಯ್ತು. ಅದಕ್ಕೇನಪ್ಪ ಅಂದ್ರೆ ಜನ ಇವತ್ತು ಏನು ನಿರ್ಣಯ ತೆಗೆದುಕೊಳ್ತಾರೆ, ದಯವಿಟ್ಟು CETಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ ಆಯಾ ರಾಜ್ಯಗಳಿಗೆ ಕೊಟ್ಟರು ಒಳ್ಳೇದಂತಕ್ಕಂಥದ್ದು ನಮ್ಮ ಒತ್ತಾಯ.